ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟ್ಯಾಲೆಂಟ್ ಡಿಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ರುಚಿಯಾಗಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಬಿಡಿ. ಒಣಕೊಬ್ಬರಿ 1 ಬಟ್ಲು ಹೆಸರುಬೇಳೆ, 1 ಬಟ್ಲು ಬೆಲ್ಲ, ಗಸಗಸೆ 2 ಸ್ಪೂನಷ್ಟು, ಸ್ವಲ್ಪ ಏಲಕ್ಕಿ, ಒಂದು ಅರ್ಧ ಕಪ್ಪಷ್ಟು ತುಪ್ಪ ಮತ್ತು ಡ್ರೈ ಫ್ರೂಟ್ಸು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಸೇರಿಸಿಟ್ಕೊಂಡಿದ್ದೀನಿ. 1 ಕಪ್ಪು ಹಾಲು. ಇಷ್ಟು ಮೊದಲು ರೆಡಿ ಮಾಡಿಟ್ಕೋಬೇಕು. ಮೊದಲು ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಾಯಕ್ಕಿಟ್ಬಿಡಬೇಕು. ಬೆಲ್ಲ ಕರಗಾದ್ಮೇಲೆ ಪಾಯಸಕ್ಕೆ ಸೋಸ್ಕೊಂಡು ಹಾಕ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಕರಗಿಸ್ಕೊಂಡು ಇಟ್ಕೊಳ್ಳೋಣ ಮೊದಲು. ಆಮೇಲೆ ಒಂದು ಬಾಣಲಿ ತೊಗೊಂಡು ಅದರಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, ಅರ್ಧ ಬೌಲಷ್ಟು. ಅದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಫ್ರೈ ಮಾಡಿ ಒಂದು ಸೈಡಲ್ಲಿ ತೆಗೆದಿಟ್ಕೋಬೇಕಾಗುತ್ತೆ. ಈಗ ಅದೇ ಬಾಣಲಿನಲ್ಲಿ ಅದೇ ತುಪ್ಪದಲ್ಲಿ ಹೆಸರುಬೇಳೆನೂ ಹುರ್ಕೊಂಡ್ಬಿಡ್ತಾಯಿದ್ದೀನಿ. ಹೆಸರುಬೇಳೆನ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಳೋದ್ರಿಂದ ಪಾಯಸದ ಫ್ಲೇವರೇ ತುಂಬ ಚೇಂಜ್ ಆಗಿರುತ್ತೆ. ರುಚಿನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಹೀಗೆ ಮಾಡಿ ನೋಡಿ. ಹೀಗೆ ತುಪ್ಪದಲ್ಲಿ ಹುರಿಯೋದ್ರಿಂದ ಬೇಯಿಸ್ಬೇಕಾದ್ರೆ ಉಕ್ಕೋದಿಲ್ಲ. ಈಗ ನಾನು ಇಲ್ಲಿ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ತಾ ಇದ್ದೀನಿ, ಹಸಿ ವಾಸನೆ ಹೋಗೋ ತನಕ. ಹುರಿತಾ ಹಾಗೆಯೇ ನಾವು ಬೌಲಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದ್ವಲ್ಲ ಅದು, ಮತ್ತು ಗಸಗಸೆ ಮತ್ತು ಏಲಕ್ಕಿ 3 ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಗಸಗಸೆ ಎಲ್ಲ ತುಂಬ ನೈಸಾಗಿ ಹಾಕಬೇಕು. ಆ ಥರ ನೋಡಿ, ರೆಡಿಯಾಗಿದೆ. ನೈಸಿಗೆ ರುಬ್ಬಿ ಇಟ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆಯಲ್ಲಿ ಹೆಸರುಬೇಳೆನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಬೇಯಬೇಕು, ಮೊಸರಾಗೋ ಥರ. ಇದನ್ನು ಕುಕ್ಕರಲ್ಲೂ ಕೂಡ ಬೇಯಿಸ್ಕೋಬೋದು, ಬೇಗ ಆಗುತ್ತೆ. ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ನೋಡಿ, ಉಕ್ಕೋದಿಲ್ಲ, ಇದೇ ಥರನೇ ಇರುತ್ತೆ. ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಎಷ್ಟು ಬೇಯಿಸ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ, ಇಲ್ಲಾಂದರೆ ನೀರು ಥರ ಆಗುತ್ತೆ. ನೋಡಿ, ತಟ್ಟೆ ಮುಚ್ಚಿ ನಿಧಾನಕ್ಕೆ ಬೇಯಕ್ಕೆ ಬಿಟ್ಟಿದೆ. ತುಂಬ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ, ಮೊಸರಾಗಿಬಿಟ್ಟಿದೆ. ಈ ಥರ ಬೇಯಬೇಕು ಚೆನ್ನಾಗಿ. ಈಗ ರುಬ್ಬಿಟ್ಕೊಂಡಿರೋ ಅಂಥ ಕೊಬ್ಬರಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಬೆಲ್ಲನ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ.
ಈಗ ಇದು ಚೆನ್ನಾಗಿ ಕುದಿಬೇಕು. ಅದೆಲ್ಲ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಬೇಳೆ ಕಡಿಯೋ ಮಂತಲ್ಲಿ ಚೆನ್ನಾಗಿ ಕಡೆದು ಬಿಡ್ಬೋದು. ಆಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹೊಂದ್ಕೊಳ್ಳುತ್ತೆ ಎಲ್ಲ ಚೆನ್ನಾಗಿ. ನೋಡಿ, ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಒಂದು ಸತಿ ಹುಕ್ ಬಂದು ಡೌನ್ ಆಗುತ್ತೆ, ಆಗ ಕುದ್ದಿದೆ ರೆಡಿಯಾಗಿದೆ ಅಂತ ಒಂದು ಅರ್ಥ ಗೊತ್ತಾಗುತ್ತೆ ನಮಗೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಈ ಥರ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಒಂದು 15-20 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಾದಮೇಲೆ ನಾವು 1 ಕಪ್ ಹಾಲನ್ನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡ್ಬೇಕು. ಹಾಲು ಹಾಕ್ಕೊಂಡ್ಮೇಲೆ ನಮಗನ್ಸುತ್ತೆ ಪಾಯಸ ಒಂದು ಪರಿಪೂರ್ಣತೆ ಆಗಿದೆ ಅಂತ ಹೇಳ್ಬಿಟ್ಟು ಹೀಗೆ ಒಂದು 5 ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ಆಮೇಲೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಬಿಡೋಣ. ನೋಡಿ, ಪಾಯಸ ರೆಡಿ ಆಯಿತು. ಇದೇ ಥರ ಹಿಂದಿನ ಕಾಲದಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ. ಅದು ಮಾಡೋ ಹದದಲ್ಲಿ ಇರುತ್ತೆ. ನಾವು ಅರ್ಧಂಬರ್ಧ ಬೇಯಿಸಿ ಸುಮ್ಮನೆ ಹಾಗೆ ಹೆಸರುಬೇಳೆ ಹಸಿ ಬೇಯಿಸ್ಕೊಂಡು ಪಾಯಸ ಎಲ್ಲ ಮಾಡೋದಿದ್ದರೆ ಟೇಸ್ಟ್ ಇರೋದಿಲ್ಲ. ಫ್ರೆಂಡ್ಸ್, ಹೀಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.